ದಾನಶೂರ ಕರ್ಣ. ಎಲ್ಲರಿಗೂ ಗೊತ್ತೇ ಇದೆ, ಇಡೀ ಮಹಾಭಾರತದಲ್ಲಿ ಈ ಕರ್ಣನಿಗಿಂತ ಅತ್ಯಂತ ಕೀಳರಿಮೆಯಿಂದ ಒಳಗಾದಂತಹ ದುರದೃಷ್ಟ ನಾಯಕ ಬೇರೊಬ್ಬನಿಲ್ಲ ಎನ್ನುವುದು ತಮ್ಮೆಲ್ಲರಿಗೂ ಅನುಭವ ವೇದ್ಯವೇ ಆಗಿದೆ. ಈತನಲ್ಲಿ ಎಷ್ಟು ಒಳ್ಳೆಯ ಗುಣಗಳಿದ್ದರೂ ಕೂಡ, ಎಷ್ಟು ದೊಡ್ಡ ದಾನಶೂರತ್ವ ಇದ್ದರೂ ಕೂಡ ಈತನು ಅತ್ಯಂತ ದುರದೃಷ್ಟಕ್ಕೆ ಒಳಗಾದಂತಹ ದುರಂತ ನಾಯಕ. ಹುಟ್ಟುತ್ತಲೇ ಈತ ಸೂರ್ಯಪುತ್ರ, ಕುಂತಿಪುತ್ರ ಆಗಿದ್ದ. ಆದರೂ ಕೂಡ ಈತನು ಸೂತಪುತ್ರ ಎಂದೇ ಎಲ್ಲರಿಂದಲೂ ಪರಿಗಣಿತನಾದವ. ಹುಟ್ಟುತ್ತಲೇ ತನ್ನ ತಾಯಿಯನ್ನು ಕಳೆದುಕೊಳ್ಳಬೇಕಾಯಿತು. ಹರಿಯುವ ನೀರಿನಲ್ಲಿ ಪ್ರವಾಹದಲ್ಲಿ ಹೋಗಬೇಕಾಯಿತು. ಆದರೆ ಸೂತನಿಂದ ಈತನ ರಕ್ಷಣೆಯಾಗಿತ್ತು. ತನ್ನ ಸಣ್ಣ ಪ್ರಾಯದಲ್ಲಿಯೇ ಈತನು ಬಿಲ್ವಿದ್ಯೆಯನ್ನು ಕಲಿತುಕೊಂಡಿದ್ದ. ಕೌರವರೊಂದಿಗೆ ಪಾಂಡವರೊಂದಿಗೆ ಆಡುತ್ತಾ ಈತನೂ ಕೂಡ ಎಲ್ಲ ವಿಧದ ಬಿಲ್ವಿದ್ಯೆಯಲ್ಲಿ ಪರಿಗಣಿತನಾಗಿದ್ದ. ಒಮ್ಮೆ ಹಸ್ತಿನಾವತಿಯ ರಾಜಪುತ್ರರಿಗಾಗಿ ಆಯೋಜಿಸಿದಂತಹ ಬಿಲ್ವಿದ್ಯಾ ಪರೀಕ್ಷಾ ಸ್ಪರ್ಧೆಯಲ್ಲಿ ಅರ್ಜುನನು ಶ್ರೇಷ್ಠ ಬಿಲ್ವಿದ್ಯಾಗಾರ ಎನ್ನುವುದನ್ನು ತೋರಿಸಿಕೊಟ್ಟಿದ್ದ. ಆಗ ಅದೇ ಸಮಯದಲ್ಲಿ ನಾನೂ ಕೂಡ ಯಾರಿಂದಲೂ ಕಡಿಮೆ ಇಲ್ಲ ಎಂದು ಈ ಕರ್ಣನು ಕೂಡ ಅರ್ಜುನನು ತೋರಿಸಿದಂತಹ ಎಲ್ಲ ವಿಧದ ಬಿಲ್ವಿದ್ಯೆಯನ್ನು ಕೂಡ ಈತನೂ ಕೂಡ ಪ್ರದರ್ಶಿಸಿಕೊಂಡಿದ್ದ. ಆಗ ಈ ಸ್ಪರ್ಧೆ ಕೇವಲ ಹಸ್ತಿನಾವತಿಯ ರಾಜಪುತ್ರರಿಗೆ ಮಾತ್ರ ಸೀಮಿತವಾಗಿದೆ, ನೀನಾದರೂ ಸೂತಪುತ್ರ ಇದರಲ್ಲಿ ಪಾಲ್ಗೊಳ್ಳಲು ನೀನು ಅರ್ಹನಾಗಿಲ್ಲ ಎಂದು ಆತನನ್ನು ಎಲ್ಲರೂ ಕೂಡ ತಿರಸ್ಕರಿಸುತ್ತಾರೆ, ಹೀಯಾಳಿಸುತ್ತಾರೆ. ಅತ್ಯಂತ ಕೀಳರಿಮೆಯನ್ನು ಅನುಭವಿಸಿದಂತಹ ಕರ್ಣನಿಗೆ ತುಂಬ ಬೇಸರವಾಗುತ್ತದೆ. ಇದೇ ಯೋಗ್ಯ ಸಮಯ ಎಂದು ಭಾವಿಸಿದ ದುರ್ಯೋಧನ ಈ ಕರ್ಣನಿಗೆ ಅಂಗರಾಜ್ಯವನ್ನು ಕೊಟ್ಟು ಆ ಅಂಗರಾಜ್ಯದ ರಾಜನನ್ನಾಗಿ ಕರ್ಣನನ್ನು ಘೋಷಿಸುತ್ತಾನೆ. ಇಂದಿನಿಂದ ನೀನು ಕೂಡ ನಮ್ಮಂತೆ ರಾಜಪುತ್ರನಾಗಿದ್ದೀಯಾ, ಆದ್ದರಿಂದ ನಮ್ಮೊಂದಿಗೆ ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸಲು ನೀನು ಕೂಡ ಅರ್ಹನಾಗಿದ್ದೀಯಾ ಎಂದು ಹೇಳಿ ಆತನನ್ನು ಗೌರವಿಸುತ್ತಾನೆ. ತನ್ನ ಮೇಲೆ ಮಹದುಪಕಾರವನ್ನು ಮಾಡಿದಂತಹ ಆ ದುರ್ಯೋಧನನ ಸ್ನೇಹಕ್ಕೆ ಈ ಕರ್ಣನು ಇಡೀ ಆಯುಷ್ಯವನ್ನೇ ಬಲಿಯನ್ನಾಗಿ ಕೊಡುತ್ತಾನೆ. ತದನಂತರ ದುರ್ಯೋಧನನು ಮಾಡಿದಂತಹ ಎಲ್ಲ ಕೆಲಸದಲ್ಲಿಯೂ ಕೂಡ ಅದು ಸರಿಯಿರಲಿ ತಪ್ಪಿರಲಿ ತನ್ನ ಅನುಮೋದನೆಯನ್ನು ಈತನು ಕೊಡಲೇಬೇಕಾಗಿತ್ತು. ಆದ್ದರಿಂದ ಮಿತ್ರರೇ, ಯಾವತ್ತಿಗೂ ಕೂಡ ಯಾರಿಂದ ಸಹಾಯವನ್ನು ತೆಗೆದುಕೊಳ್ಳಬೇಕು ಎನ್ನುವುದನ್ನು ನಾವು ಮೊದಲು ವಿಚಾರಪೂರ್ವಕವಾಗಿ ಸಹಾಯವನ್ನು ತೆಗೆದುಕೊಳ್ಳಬೇಕು. ಒಂದು ವೇಳೆ ಸಹಾಯವನ್ನು ಕೊಟ್ಟ ವ್ಯಕ್ತಿ ಸರಿಯಾಗಿಲ್ಲದಿದ್ದಲ್ಲಿ ಖಂಡಿತವಾಗಿಯೂ ಆತನ ಸಹಾಯವನ್ನು ತಿರಸ್ಕರಿಸಬೇಕು. ಇಲ್ಲದಿದ್ದಲ್ಲಿ ಅವನ ಸಹಾಯಕ್ಕಾಗಿ ನಾವು ಚಿರಋಣಿಯಾಗಿರಬೇಕಾಗುತ್ತದೆ. ಭಲೆ ಆತನು ತಪ್ಪು ವ್ಯಕ್ತಿಯಾಗಿದ್ದಲ್ಲಿ ಕೂಡ. ಇದೇ ಪರಿಸ್ಥಿತಿ ಕರ್ಣನಿಗೂ ಉಂಟಾಗಿತ್ತು. ತದನಂತರ ದುರ್ಯೋಧನನು ಮಾಡುತ್ತಾ ಇದ್ದಂತಹ ಎಲ್ಲ ತಪ್ಪು ಕಾರ್ಯಗಳಿಗೂ ಕೂಡ ಈ ಕರ್ಣನು ಅನುಮೋದನೆಯನ್ನು ಕೊಡಲೇಬೇಕಾಗಿತ್ತು. ಭಲೆ ಆ ಕಾರ್ಯ ಸರಿಯಿರಲಿ ತಪ್ಪಿರಲಿ. ದುರ್ಯೋಧನನಾದರೂ ಅಧರ್ಮವನ್ನೇ ಅಸತ್ಯವನ್ನೇ ಆಚರಿಸುತ್ತಾ ಇದ್ದ. ಕರ್ಣನಿಗಾದರೂ ಬೇರೆ ಗತಿಯಿಲ್ಲದೆ ಈ ದುರ್ಯೋಧನನನ್ನು ಅನುಮೋದಿಸಬೇಕಾಗಿತ್ತು, ಆತನನ್ನು ಪ್ರೋತ್ಸಾಹಿಸಬೇಕಾಗಿತ್ತು. ಯಾಕೆಂದರೆ ಅಷ್ಟು ದೊಡ್ಡ ಅಂಗರಾಜ್ಯವನ್ನು ಈತನಿಗೆ ದಾನವಾಗಿ ಕೊಟ್ಟಿದ್ದ. ಒಮ್ಮೆ ಯುಧಿಷ್ಠಿರನು ತನ್ನ ಪಂಚಪಾಂಡವರ ಸಹಾಯದಿಂದ ಒಟ್ಟುಗೂಡಿ ತನ್ನ ಸಂಪದ್ಭರಿತವಾದಂತಹ ರಾಜ್ಯದ ಉದ್ಧಾರಕ್ಕಾಗಿ ಲೋಕೋದ್ಧಾರಕ್ಕಾಗಿ ರಾಜಸೂಯ ಯಾಗವನ್ನೂ ಕೂಡ ಮಾಡುತ್ತಾನೆ. ಬಂದಂತಹ ಎಲ್ಲ ಅಭಿಮಾನಿಗಳಿಗೂ ಕೂಡ ದಾನವನ್ನು ಮಾಡಿ ಆ ಯಜ್ಞವನ್ನು ಸಾಂಗವಾಗಿ ನೆರವೇರಿಸುತ್ತಾನೆ. ಇದನ್ನು ಕಂಡಂತಹ ದುರ್ಯೋಧನನು ಕೂಡ ನಾನು ಕೂಡ ರಾಜಸೂಯ ಯಾಗವನ್ನು ಮಾಡುತ್ತೇನೆ ಎಂದು ಹೊರಡುತ್ತಾನೆ. ಆದರೆ ಆತನಿಂದ ಅದು ಸಾಧ್ಯವಾಗಲಿಲ್ಲ. ಕರ್ಣನಾದರೂ ಏಕಾಂಗಿಯಾಗಿ ಈ ದೊಡ್ಡ ಯಜ್ಞವನ್ನು ಮಾಡಿ ಬಂದಂತಹ ಎಲ್ಲರಿಗೂ ಕೂಡ ದಾನವನ್ನು ಕೊಟ್ಟು ತನ್ನ ಶ್ರೇಷ್ಠತ್ವವನ್ನು ಮೆರೆಯುತ್ತಾನೆ. ಅಂದಿನಿಂದ
ಆ ಕರ್ಣನೂ ಕೂಡ ದಾನ ಶೂರಕರ್ಣ ಎಂದೇ ಪ್ರಸಿದ್ಧಿಯನ್ನು ಪಡೆಯುತ್ತಾನೆ. ಆತನು ಪ್ರತಿ ದಿವಸವೂ ತಪ್ಪದೆ ಪ್ರಾತಃ ಕಾಲದಲ್ಲಿ, ಸಾಯಂಕಾಲದಲ್ಲಿ, ಸಂಧ್ಯಾ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಸಂಧ್ಯಾ ವಂದನೆಯನ್ನು ಮಾಡುತ್ತಾ ಇದ್ದ. ಈ ಸಮಯದಲ್ಲಿ ಯಾರೂ ಕೂಡ ಆತನ ಬಳಿ ಸಹಾಯಾರ್ಥಿಗಳಾಗಿ ಬಂದರೂ ಕೂಡ ಆತನು ಅವರು ಕೇಳಿದಂತಹ ವಸ್ತುವನ್ನು ಕೊಟ್ಟೇ ಕೊಡುತ್ತಿದ್ದ. ಇದನ್ನು ಅರಿತಂತಹ ಇಂದ್ರದೇವನು ಒಮ್ಮೆ ಬ್ರಾಹ್ಮಣನ ವೇಷವನ್ನು ಧರಿಸಿ ಸಾಯಂಕಾಲದ ಸಮಯದಲ್ಲಿ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡುತ್ತಾ ಇರುವಂತಹ ಸಮಯದಲ್ಲಿ ಕರ್ಣನ ಬಳಿ ಬರುತ್ತಾನೆ ಹಾಗೂ ಕೇಳುತ್ತಾನೆ, ಅಯ್ಯ ದಾನಶೂರ ಕರ್ಣ, ನನಗೊಂದು ಸಹಾಯ ಬೇಕಿದೆ. ಆದರೆ ಕರ್ಣನು ಕೇಳುತ್ತಾನೆ, ಏನು ಬೇಕು? ಆಗ ಇವನು ಹೇಳುತ್ತಾನೆ, ನಿನ್ನ ರಕ್ಷಾ ಕವಚವೇ ನನಗೆ ದಾನವಾಗಿ ಬೇಕು. ಇಷ್ಟರ ತನಕ ಎಲ್ಲರೂ ಧನಧಾನ್ಯಾದಿಗಳು ಬೇಕು, ಹಣ ಬೇಕು, ಸಂಪತ್ತು ಬೇಕು ಎಂದು ಎಲ್ಲರೂ ಕೇಳಿದ್ದರು. ಆದರೆ ಈ ರೀತಿಯಾಗಿ ರಕ್ಷಾ ಕವಚವನ್ನು ಕೇಳಲು ಯಾರೂ ಕೂಡ ಬಂದಿರಲಿಲ್ಲ. ಈತನು ಯಾರೋ ಎಂದು ಈತನಿಗೆ ಮನದಟ್ಟಾಗುತ್ತದೆ. ಅದರ ಹಿಂದಿನ ದಿನವೇ ಈ ಸೂರ್ಯ ದೇವರು ಈ ಕರ್ಣನಿಗೆ ಪ್ರತ್ಯಕ್ಷನಾಗಿ ಹೇಳಿದ್ದರು, ಅಯ್ಯ ಪುತ್ರ ಕರ್ಣ, ನಾಳೆಯ ಸಂಧ್ಯಾ ಸಮಯದಲ್ಲಿ ನಿನ್ನ ಬಳಿ ಇಂದ್ರದೇವನು ಬ್ರಾಹ್ಮಣ ವೇಷಧಾರಿಯಾಗಿ ಬರುತ್ತಾನೆ ಹಾಗೂ ನಿನ್ನ ಕವಚಗಳನ್ನು ದಾನವಾಗಿ ಕೇಳುತ್ತಾನೆ. ಇದು ಯಾಕಾಗಿ ಕೇಳುತ್ತಾನೆಂದರೆ, ಮುಂದೆ ನಡೆಯುವಂತಹ ಮಹಾಯುದ್ಧದಲ್ಲಿ ಇಂದ್ರನ ಪುತ್ರನಾದ ಅರ್ಜುನನು ನಿನ್ನನ್ನು ಕೊಲ್ಲುವ ಒಂದೇ ಒಂದು ಉದ್ದೇಶ. ಈ ಕವಚಗಳು ನಿನ್ನಲ್ಲಿದ್ದಲ್ಲಿ ಯಾರು ನಿನ್ನನ್ನು ಸೋಲಿಸಲು ಸಾಧ್ಯವೇ ಇಲ್ಲ. ಆದ್ದರಿಂದ ಆ ಇಂದ್ರನಿಗೆ ನಿನ್ನ ಕವಚವನ್ನು ದಾನವಾಗಿ ಕೊಡದಿರು ಎಂದು ಹೇಳುತ್ತಾನೆ. ಆಗ ಈ ಕರ್ಣ ಹೇಳುತ್ತಾನೆ, ಹೇ ಸೂರ್ಯದೇವ, ನಾನಾದರೂ ಸಂಧ್ಯಾ ಸಮಯದಲ್ಲಿ ನಿನಗೆ ಅರ್ಘ್ಯವನ್ನು ಕೊಡುವಂತಹ ಸಮಯದಲ್ಲಿ ಯಾರು ಬಂದು ಏನನ್ನು ಕೇಳಿದರೂ ಕೂಡ ನಾನು ಕೊಟ್ಟೇ ಕೊಡುತ್ತೇನೆ. ಅದು ಕವಚವಾಗಿರಲಿ ಅಥವಾ ಸಾಕ್ಷಾತ್ ನನ್ನ ಜೀವವನ್ನೇ ಕೇಳಿದರೂ ಕೂಡ ನಾನು ಅದನ್ನು ಕೊಟ್ಟೇ ಕೊಡುತ್ತೇನೆ. ಅದರ ಫಲಿತಾಂಶ ಏನಿದ್ದರೂ ಸರಿ, ನಿಮಗಾಗಿ ದೊಡ್ಡ ನಮಸ್ಕಾರ ಎಂದು ಹೇಳಿರುತ್ತಾನೆ. ಈ ಕರ್ಣನ ದಾನ ಶೂರತ್ವವನ್ನು ಮೆರೆದಂತಹ ಆ ಸೂರ್ಯನಾರಾಯಣನು, ಮಗನೇ ನಿನಗೆ ಒಲಿತಾಗಲಿ ಎಂದು ಆಶೀರ್ವಾದವನ್ನು ಕೊಟ್ಟು ಅಂತರ್ಧಾನನಾಗಿರುತ್ತಾನೆ. ಹಿಂದಿನ ದಿನ ನಡೆದಂತಹ ಘಟನೆಯನ್ನು ಈತನು ಸ್ಮರಿಸುತ್ತಾನೆ. ಈತನು ಬ್ರಾಹ್ಮಣ ಅಲ್ಲ, ಬಂದದ್ದು ಸಾಕ್ಷಾತ್ ಇಂದ್ರದೇವನೇ ಬಂದಿದ್ದಾನೆ ಎಂಬುದು ಈ ಕರ್ಣನ ಮನಸ್ಸಿಗೆ ಗೋಚರವಾಗುತ್ತದೆ. ಆದರೂ ಕೂಡ ಈ ಕವಚವನ್ನು ಕೊಟ್ಟಲ್ಲಿ ನನ್ನ ಜೀವಕ್ಕೆ ಅಪಾಯವಿದೆ ಎನ್ನುವುದನ್ನು ಈತನು ಅರಿತರೂ ಕೂಡ ತನ್ನಲ್ಲಿದ್ದಂತಹ ಆಯುಧದಿಂದ ಇಡೀ ಶರೀರದಲ್ಲಿ ಅಂಟಿಕೊಂಡಂತಹ ಕವಚವನ್ನೇ ಹರಿದು ಆ ಬ್ರಾಹ್ಮಣ ವೇಷಧಾರಿ ಇಂದ್ರನಿಗೆ ದಾನವಾಗಿ ಕೊಟ್ಟು ಬಿಡುತ್ತಾನೆ. ತನ್ನ ಶಸ್ತ್ರದಿಂದ ಹರಿದು ಕೊಟ್ಟಂತಹ ಆ ಕವಚವನ್ನು ತೆಗೆದ ನಂತರ ಈ ಶರೀರ ಕೆಂಪಾಗಿತ್ತು. ಎಲ್ಲ ಕಡೆಯಿಂದಲೂ ಕೂಡ ರಕ್ತವು ಒಸರಿ ಹೋಗುತ್ತಾ ಇತ್ತು. ಅತ್ಯಂತ ವೇದನೆಯಿಂದ ಕರ್ಣನು ನರಳಲು ಪ್ರಾರಂಭ ಮಾಡಿದ. ಕರ್ಣನ ದಾನಶೂರತ್ವವನ್ನು ಮೆಚ್ಚಿದ ಇಂದ್ರದೇವನು ಕೂಡಲೇ ಆತನ ಶರೀರದಿಂದ ಬರುತ್ತಾ ಇರುವಂತಹ ರಕ್ತವನ್ನು ನಿವಾರಿಸುವುದಾಗಿ ಆಶೀರ್ವದಿಸಿದ. ಹಾಗೂ ತನ್ನಲ್ಲಿದ್ದಂತಹ ದೈವಶಕ್ತಿಯಿಂದ ಆ ಎಲ್ಲ ನೋವನ್ನು ಹಾಗೂ ಒಸರುತ್ತಿದ್ದಂತಹ ರಕ್ತವನ್ನು ಕೂಡ ನಿವಾರಿಸಿದ ಇಂದ್ರ ಆತನಿಗೆ ವಿಶೇಷವಾದಂತಹ ಆಯುಧವನ್ನು ಕೊಡುತ್ತಾನೆ. ಹಾಗೂ ಹೇಳುತ್ತಾನೆ, ಕರ್ಣ, ಇದು ಶಕ್ತ್ಯಾಯುಧ. ಇದನ್ನು ಯುದ್ಧದಲ್ಲಿ ನೀನು ಒಂದು ಸಾರಿ ಮಾತ್ರ ಪ್ರಯೋಗಿಸಲು ಸಾಧ್ಯವಾಗಿದೆ. ಆದ್ದರಿಂದ ಈ ಶಕ್ತ್ಯಾಯುಧವನ್ನು ಯಾವಾಗ ಬೇಕೋ ಆಗ ಮಾತ್ರ ಉಪಯೋಗಿಸು ಎಂದು ಹೇಳಿ ಆ ಇಂದ್ರದೇವನು ಅಂತರ್ಧಾನನಾಗುತ್ತಾನೆ. ತಾನು ಕೊಟ್ಟಂತಹ ಕವಚದ ದಾನದಿಂದಾಗಿ ಮುಂದೆ ನಡೆಯುವಂತಹ ಯುದ್ಧದಲ್ಲಿ ತನ್ನ ಜೀವಕ್ಕೆ ಕುತ್ತಿದೆ ಎನ್ನುವುದನ್ನು ಅರಿತಿದ್ದರೂ ಕೂಡ ಇಷ್ಟು ದೊಡ್ಡ ದಾನವನ್ನು ಕೊಟ್ಟಂತಹ ಕರ್ಣ ನಿಜವಾದಂತಹ ದಾನಶೂರಿಯೇ ಸೈ. ಇಷ್ಟರ ತನಕ ಈತನಷ್ಟು ದೊಡ್ಡದಾದಂತಹ ದಾನಶೂರಿ ಯಾರೂ ಕೂಡ ಜನ್ಮಕ್ಕೂ ಬರಲೂ ಇಲ್ಲ.
ಮುಂದು ಬರುವುದೂ ಇಲ್ಲ.